ಒಂದರಿಂದ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಹೆಸರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಯಿತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಯೋಜನೆಯ ವೈಫಲ್ಯವೋ ತೆರವು ಮಾಡಿದ ಜಾಗದಲ್ಲೇ ಮತ್ತೆ ಸಣ್ಣ ಪುಟ್ಟ ಅಂಗಡಿಗಳು ತಲೆ ಎತ್ತಿವೆ. ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಡಿ ಜುಲೈ 1ರಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಆರಂಭ ಮಾಡಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಯೋಜನೆಯ ವೈಫಲ್ಯವೋ ಅಥವಾ ಅಧಿಕಾರಿಗಳು ಈ ಯೋಜನೆಗೆ ಸಾಥ್ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಈ ಯೋಜನೆ ಆರಂಭದಲ್ಲಿ ಇದ್ದಂತಹ ಶೂರತ್ವ ಕಳೆದುಕೊಂಡ ಹಾಗೆ ಕಾಣ್ತಾ ಇದೆ. ಯೋಜನೆಯ ಉದ್ದೇಶ ಈಡೇರಿಕೆ ಆಗ್ತಿಲ್ಲ ಅನ್ನೋದು ಜನಾಭಿಪ್ರಾಯ. ಬೆಂಗಳೂರಿನಲ್ಲಿ ಹಾಗಾದ್ರೆ ಎಲ್ಲೆಲ್ಲಿ ಈ ರೀತಿಯಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿರುವ ಕಡೆಯಲ್ಲೇ ಮತ್ತೆ ಅಂಗಡಿಗಳು ಪ್ರತ್ಯಕ್ಷ ಆಗಿದೆ. ಈ ಬಗ್ಗೆ ಜನ ಏನ್ ಹೇಳ್ತಾರೆ, ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ಹೌದು, 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 500 ಕಿಲೋಮೀಟರ್ಗಿಂತ ಅಧಿಕ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 103.70 ಕಿಲೋಮೀಟರ್ ಒತ್ತುವರಿ ತೆರವು ಕಾರ್ಯ ಮಾಡಿದ್ದು, ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 115 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 164.25 ಕಿಲೋಮೀಟರ್, ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 101 ಕಿಲೋಮೀಟರ್, ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 105 ಕಿಲೋಮೀಟರ್ಗೂ ಅಧಿಕ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. 30 ವರ್ಷದಿಂದ ಮಲ್ಲೇಶ್ವರಂ ಕಡೆ ಓಡಾಡ್ತಾ ಇದ್ದೀನಿ. ಮಲ್ಲೇಶ್ವರದಲ್ಲಿ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಡು ರೋಡಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ, ಸೈಡಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಲ್ಲ. ಪಾದಚಾರಿಗಳಿಗೆ ಹೋಗೋ ಬರೋ ಎಮರ್ಜೆನ್ಸಿಗೆ ಹೋಗೋರಿಗೆ ಎಷ್ಟು ಅನಾಹುತ ಆಗತ್ತೆ ಅಂತ ಅದು ಅವ್ರಿಗೆ ಗೊತ್ತಿಲ್ಲ. ಒಟ್ನಲ್ಲಿ ಸೈಡಲ್ಲಿ ಇರಲ್ಲ, ನಡ್ ರೋಡಲ್ಲಿ ಇರ್ತಾರೆ. ಏಕ್ದಮ್ ಎತ್ತಿಸ್ಬಿಟ್ರೆ ಮಕ್ಳು ಮರಿ ಚಿಕ್ಕ ಮಕ್ಳು ಇಟ್ಕೊಂಡಿರ್ತೀವಿ. ಅವ್ರಿಗೆ ಊಟ ಏನು ವ್ಯವಸ್ಥೆ ಏನು, ಬಾಡಿಗೆ ಮನೆ ಇರೋದು ನಾವು ಮನೆ ಬಾಡಿಗೆ ಕಟ್ಟಬೇಕು. ನಮ್ಗೆ ಅಂದಿರಲ್ಲ, ಏನು ಉಪಯೋಗ ಇಲ್ಲ. ಎಲ್ಲ ಕುಡ್ಕೊಂಡು ಅವ್ರವ್ರ ಜೀವನ ಅವ್ರವ್ರು ಮಾಡ್ತಾರೆ. ನಮ್ಮ ಮಕ್ಕಳನ್ನ ನಾವೇ ಸಾಕ್ಬೇಕು. ನಮ್ಗೆ ಹುಷಾರಿಲ್ಲ, ನಮ್ಗೆ ಹಾರ್ಟ್ ಪ್ರಾಬ್ಲಮ್, ಈ ತರ ಎಲ್ಲ ಇದೆ. ನಮ್ಗೆ ಇಲ್ಲಿ ದುಡಿದ್ರೆ ನಾವು ಹಾಸ್ಪಿಟ್ಲಿಗೆ ನೋಡ್ಸೋದು. ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ನೋಡ್ಬೇಕಂದ್ರೆ ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲಿಂದ ಆಚೆ ಕಟ್ಟಿದ್ದಾರೆ. ಯಾರು ಕೊಡ್ತಾರೆ ನಮ್ಗೆ? ನೀವೇ ಹೇಳಿ. ಇದೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡಿ. ಆಮೇಲೆ ನೀವು ಎತ್ತಿಸಿ, ನೀವು ಎಲ್ಲಿ ತೋರಿಸ್ತೀವಿ ನಾವ್ ಅಲ್ಲಿ ಹಾಕ್ತಿವಿ. ಇದೆಲ್ಲ ತಪ್ಪೇನಿಲ್ಲ. ಆಕ್ಚುಲಿ ಏನ್ ತಪ್ಪು ಆಗ್ತಾ ಇರೋದು ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ಇಟ್ಕೊಳ್ಳೋದ್ರೆ, ವೆಹಿಕಲ್ಸ್ ಓಡಾಡೋ ತರ ಇಟ್ಕೊಂಡ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಎಲ್ಲಾರು ಮಾಡೋದು ಹೊಟ್ಟೆಪಾಡಿಗೋಸ್ಕರ ಅಲ್ವಾ. ಯಾರಿಗೂ ತೊಂದರೆ ಆಗದೆ ತರ ಇಟ್ಕೊಂಡ್ರೆ ಸಾಕು, ಅಷ್ಟೇ ಕೇಳೋದು ಎಲ್ಲಾನು. ಅವ್ರಿಗೆ ಒಂದು ಏನಾದ್ರು ಒಂದು ಲೈಸೆನ್ಸ್ ಕೊಟ್ಟು ಏನೋ ಅವರು ಇವಾಗ ತೆಗಿ ಅಂತ ಎಲ್ಲರೂ ಹೊಡೆದಾಕ್ಬೇಕು, ತೆಗಿಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಒಂದು ಬಡವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿ ಇಟ್ಕೊಂಡು ಈಗ ಜೀವನ ಮಾಡಿ ಅಂತೇಳಿ ಏನಾರ ಒಂದು ಜಾಗ ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರಿಗೆ. ಜ್ಯೂಸ್ ಒಂದು ಕೇಳಿದ್ರೆ ಹೋಗ್ತಾಯಿಲ್ಲ ಅವನು, ಅಲ್ಲೇ ವ್ಯಾಪಾರ ಮಾಡ್ತಾರೆ, ಅಲ್ಲೇ ಇಷ್ಟಕ್ಕಾಗುತ್ತೆ. ಆಮೇಲೆ ಫುಟ್ಪಾತ್ಗೆ ಹೋಗೋಕೆ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಸ್ವಲ್ಪ ಬಿಟ್ಟರೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಅದು ಮಾಡ್ಕೊಡಲ್ಲ. ಇವಾಗ ಪೊಲೀಸ್ ಅವ್ರು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ. ಅದೇನು ಪುರೋದೇನಾಯ್ತು. ಇನ್ನು ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡಿರುವಂತಹ ಜಾಗದಲ್ಲೇ ಮತ್ತೆ ಅಂಗಡಿಗಳು ಪ್ರತ್ಯಕ್ಷ ಆಗಿದೆ. ಹಾಗಾದ್ರೆ ಸಿಲಿಕಾನ್ ಸಿಟಿಯ ಯಾವ್ಯಾವ ಏರಿಯಾದಲ್ಲಿ ಈ ರೀತಿಯಾದಂತಹ ಚಿತ್ರಣ ಕಂಡು ಬಂದಿದೆ ಅನ್ನೋದನ್ನ ಗಂಗಾಧರ್ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಕೇವಲ ಕಾಟಾಚಾರಕ್ಕಷ್ಟೇ ಈ ಒಂದು ತೆರವು ಕಾರ್ಯವನ್ನ ಜಿಬಿ ಅಧಿಕಾರಿಗಳು ನಡೆಸ್ತಾ ಇದ್ದಾರಾ? ಅಲ್ಲಿನ ಮೇಂಟೆನೆನ್ಸ್ ಮಾಡಬೇಕಾದಂತಹ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ? ತೆರವು ಮಾಡಿದಂತಹ ಸ್ಥಳದಲ್ಲಿ ಒಂದೇ ವಾರದಲ್ಲಿ ಮತ್ತೆ ಅಂಗಡಿಗಳು ಅಲ್ಲಲ್ಲಿ ಆಗ್ತಿರುವಂತದ್ದು ಯಾಕೆ? ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದ್ದೇವೆ, ನೋಡೋಣ ಬನ್ನಿ. ನಾವೀಗ ಮೆಜೆಸ್ಟಿಕ್ ನಲ್ಲಿದ್ದೇವೆ. ಈ ಒಂದು ಬಸ್ ನಿಲ್ದಾಣದ ಫುಟ್ಪಾತ್ ಗಳನ್ನ ಅಧಿಕಾರಿಗಳು ಎಲ್ಲ ತೆರವು ಮಾಡಿದ್ರು. ಆದ್ರೆ ತೆರವು ಮಾಡಿದಂತಹ ಸ್ಥಳಗಳಲ್ಲಿ ಅಲ್ಲಲ್ಲಿ ಈಗಾಗ ಅಂಗಡಿಗಳನ್ನ ಇಟ್ಟು ಪ್ರಾರಂಭ ಮಾಡಿದ್ದಾರೆ. ಸದ್ಯ ನಾವೀಗ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋದು ತೋರಿಸ್ತೇವೆ ಬನ್ನಿ. ಎಸ್, ನಗರದ ಸಾಕಷ್ಟು ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸಲಾಗ್ತಾ ಇದೆ. ಈ ನಡುವೆ ತೆರವು ಮಾಡಿದ ಸ್ಥಳಗಳಲ್ಲೀಗ ಒಂದೊಂದೇ ಅಂಗಡಿಗಳನ್ನು ಹಾಕಲಾಗ್ತಾ ಇದೆ. ಬೆಳಗ್ಗೆ ಮತ್ತು ಸಂಜೆ ಟೈಮ್ನಲ್ಲಿ 3-4 ಗಂಟೆ ಅವಧಿಯಲ್ಲಿ ಅಂಗಡಿಗಳ ವ್ಯಾಪಾರ ನಡೆಸಲಾಗ್ತಾ ಇದೆ. ಹೆಚ್ಚಾಗಿ ಹೋಟೆಲ್ ವ್ಯವಹಾರವೇ ಅಲ್ಲಿ ನಡೀತಾ ಇರುವಂಥದ್ದು. ನಾವು
ಮೆಜೆಸ್ಟಿಕ್ ಫುಟ್ಪಾತ್ ಉದ್ದಕ್ಕೂ ಕೂಡ ರಿಯಾಲಿಟಿ ಚೆಕ್ ಮಾಡಿದಾಗ ಅಂಗಡಿಗಳು ಒಂದೊಂದರಂತೆ ಸಾಲಾಗಿ ಹಾಕಿಕೊಳ್ಳಲಾಗಿತ್ತು. ಚಿಲ್ಲರೆ ಅಂಗಡಿ ಹಾಗೂ ಹೋಟೆಲ್ ವ್ಯಾಪಾರ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಅಂಗಡಿಯವರನ್ನ ಪ್ರಶ್ನೆ ಮಾಡಿದಾಗ ಏನು ಮಾಡೋದು ಸರ್, ಜೀವನ ಕಷ್ಟ ಇದೆ, ಜೀವನ ಮಾಡಬೇಕಾಗಿದೆ, ಪರಿಹಾರ ಜಾಗವನ್ನು ಅಧಿಕಾರಿಗಳು ಕೊಟ್ಟಿಲ್ಲ, ಇಲ್ಲಿ ವ್ಯಾಪಾರ ಮತ್ತು ಇಲ್ಲಿನ ಜಾಗವನ್ನು ಬಿಟ್ಟು ಎಲ್ಲೋ ಒಂದು ಕೇರ್ಪುರಮ್ಮು ಮತ್ತು ಬೇರೆ ಎಲ್ಲೋ ಕೊಟ್ಟರೆ ನಾವಲ್ಲಿ ಹೋಗಿ ಜೀವನ ಮಾಡೋದಾದರೂ ಹೇಗೆ, ಏನೋ ಭಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಟೈಮ್ನಲ್ಲಿ ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದೇವೆ, ಸಿಬ್ಬಂದಿಗಳು ಆಗಾಗ ಬರ್ತಾರೆ ತೆಗೀರಿ ಅಂತಾರೆ, ಆದರೆ ನಾವು ಎಲ್ಲಿ ಹೋಗೋದು ಅಂತೇಳಿ ಅವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗಲೇ ಪ್ರಯಾಣಿಕರು ಮಾತನಾಡಿ ಜಿಬಿ ಅವರು ತೆರವು ಮಾಡಿದ ಬಳಿಕ ಮೇಂಟೆನೆನ್ಸ್ ಸರಿಯಾಗಿ ಮಾಡಬೇಕು, ಕೇವಲ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಯೂಸ್ ಆಗುತ್ತೆ ನೋಡಿ. ಕಳೆದ ವಾರದಲ್ಲಿ ಬಂದು ತೆರವು ಮಾಡಿದ್ರು, ಈಗ ಅಂಗಡಿಗಳು ಮತ್ತೆ ಅಲ್ಲಲ್ಲಿ ಹಾಕ್ಕೊಳ್ತಾ ಇದ್ದಾರೆ, ನಂತರ ಒಬ್ಬರನ್ನು ನೋಡಿ ಒಬ್ಬರು ಮತ್ತೆ ಅಂಗಡಿಗಳನ್ನು ಸಾಲಾಗಿ ಹಾಕ್ಕೊಳ್ತಾರೆ. ಇದೆಲ್ಲ ಮಾಡಿ ಏನು ಯೂಸ್ ಆಗುತ್ತೆ ಅಂತಾರೆ ಪ್ರಯಾಣಿಕರು. ಈ ವ್ಯಾಪಾರದಿಂದಲೇ ನಾವು ಜೀವನ ನಡೆಸ್ತಾ ಇದ್ವಿ. ಇವಾಗ ಏನು ಅವ್ರ ಇನ್ಫಾರ್ಮೇಶನೇ ಕೊಡದೆ ಸಡನ್ ಆಗಿ ತೆಗ್ಸ್ಬಿಟ್ರು. ಇವಾಗ 1 ತಿಂಗಳಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ. ಮಕ್ಳು ಫೀಸ್ ಇಂದ ಹಿಡಿದು ನಮಗೂ ಊಟ ಇಂದ ಹಿಡಿದು ಎಲ್ಲಾನು ಕಷ್ಟ ಆಗ್ತಾ ಇದೆ ಸರ್. ಫುಟ್ಪಾತ್ ರಿಮೂವ್ ಅಂತ ಏನು ಕೊಟ್ಟಿಲ್ಲ ಸರ್. ನಾವು ಸುಮ್ನೆ ಹಾಕೊಂಡಿದೀವಿ, ಜೀವನಕ್ಕೆ ಏನೂ ಇಲ್ಲ ಅಲ್ವಾ ಸರ್. ಏನು 1 ಅವರ್ 2 ಅವರ್ ಹಾಕೊಂಡು ಹೋಗ್ಬೇಡ, ಅವ್ರು ಬಂದು ತೆಗಿ ಅಂದ್ರೆ ತೆಗಿತೀವಿ ಸರ್. ಆ ತರ ಮಾಡ್ಕೊಂಡು ಹಾಕೊಂಡಿದ್ದೆ ಮಾಡ್ತಾ ಇದೀವಿ. ಅವ್ರ ಜೀವನಕ್ಕೆ ಅವ್ರ ವ್ಯಾಪಾರ ಅನ್ನೋದು ಇರುತ್ತೆ. ಇಲ್ಲಾಂದ್ರೆ ಅವರು ಹೊರಗಡೆ ಹೋಗಿ ದುಡಿಯೋಂಥದ್ದು ಏನಿಲ್ಲ. ಅವ್ರಿಗೆ ಜಾಗ ಒಂದು ಕೊಡ್ಬೇಕು ಅಂದ್ರೆ ಇಲ್ಲಿರೋರಿಗೆ ಒಂಚೂರು ಅವ್ರಿಗೆ ಜಾಗ ಕೊಡ್ಬೇಕು. ಎಲ್ಲೋ ಇದ್ದವ್ರಿಗೆ ಬಂದು ಜಾಗ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಜಾಗ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ವ್ಯಾಪಾರ ಜೀವನ ಮಾಡ್ಕೊಳ್ತಾ ಇದ್ರೆ ಅದು ಒಂಚೂರು ಅನುಕೂಲ ಮಾಡ್ಕೊಡ್ಬೇಕು ಅಷ್ಟೇ ಸರ್. ಈಗ ಬೇರೆ ಏರಿಯಾದಲ್ಲಿ ಹೋಗಿ ಮಾಡಕ್ ಬಿಡ್ತಾರ ಸರ್ ನಮ್ಮನ್ನ? ಈಗ ನಾವೆಲ್ಲಿ ಹುಟ್ಟು ಬೆಳೆದಿರ್ತು ಅಲ್ಲೇ ನಾವು ಮಾಡ್ಬೇಕು ತಾನೆ ಸರ್. ಈಗ ಬೇರೆ ಏರಿಯಾದಲ್ಲಿ ಹೋಗಿ ನಾನು ಕೇರ್ಪುರದಲ್ಲಿ ಹೋದ್ರೆ ಅವ್ರು ಬಿಡ್ತಾರ ಸರ್? ಯಾವಪ್ಪ ಯಾಕೆ ಬಂದೆ ನೀನು, ಎಲ್ಲಪ್ಪ ನೀನು ಐಡಿ ಕಾರ್ಡ್ ಯಾವ ಏರಿಯಾದಲ್ಲಿ ಇದೆಯಪ್ಪ ನೀನು, ಹೋಗಪ್ಪ ಅಲ್ಲಿಗೆ ಅಂತ ಕಳಿಸ್ತಾರಲ್ಲ ಸರ್. ಇಲ್ಲ ಸರ್, ಏನಿಲ್ಲ ಸರ್. 1 ಅವರ್ ಹಾಕೊಂಡು ಹೋಗ್ತೀವಿ ಏನೋ ಹೊಟ್ಟೆಪಾಡು ಸರ್. ಅದು ಎರಡು ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇದೆ. ಬಟ್ ಅವ್ರಿಗೂ ಇದಾಗುತ್ತೆ. ಬಟ್ ಎತ್ತಿದ್ರೆ ನಮಗೆ ಇನ್ನೂ ತುಂಬಾ ಒಳ್ಳೇದು. ಯಾಕಂದ್ರೆ ರೋಡ್ ಮೇಲೆ ಓಡಾಡಿದ್ರೆ ನೀವೇ ನೋಡ್ತೀರಾ, ಎಲೆಕ್ಟ್ರಿಕ್ ಬಸ್ಸು ಸೌಂಡ್ ಏನು ಗೊತ್ತಾಗಲ್ಲ. ಆಮೇಲೆ ಓಲ್ಡ್ ಏಜ್ ಪೀಪಲ್ ಅವ್ರಿಗೇನು ಕೇಳಿಸೋದು ಇಲ್ಲ ಹಿಂದೆ ಬಂದ್ರೆ. ಸೊ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫುಟ್ಪಾತ್ ಎಲ್ಲ ಕ್ಲೀನ್ ಆಗಿ ಇದು ಮಾಡಿದ್ರೆ ಓಡಾಡಕ್ಕೆ ಅನುಕೂಲ ಆಗುತ್ತೆ. ಜನರಿಗೆ ಓಡಾಡಕ್ಕೆಲ್ಲ ಅನುಕೂಲ ಆಗಿದೆ. ಈಗ ಅದು ಮಾಡಿದ್ರೆ ಅಂತ ಇತರೆಲ್ಲ ಮೊದಲೇ ಈಗ ಯಾವ್ದಾರು ಒಂದು ಅಂಗಡಿ ಇಟ್ಟರು ಅಂತ ತಿಳ್ಕೊಳ್ಳಿ, ಅಂಗಡಿ ಇಟ್ಟ ತಕ್ಷಣ ಏನಾಗುತ್ತೆ, ಗಾಡಿ ಬಂದೆಲ್ಲ ಅಲ್ಲೇ ಇರುತ್ತೆ. ಆ ಕಾರಣದಿಂದ ಮತ್ತೆ ಓಡಾಡೋರಿಗೆಲ್ಲ ತುಂಬಾ ಜನರಿಗೆ ಸೇರ್ತಾರೆ, ತೊಂದರೆ ಆಗುತ್ತೆ ತುಂಬಾ. ಅದು ಫುಟ್ಪಾತ್ ಮಾಡ್ತಿರೋದು ಚೆನ್ನಾಗಿದೆ, ಅವ್ರು ಮಾಡ್ತಿರೋ ಒಳ್ಳೇದಿದೆ ಕೆಲಸ. ಒಟ್ಟಿನಲ್ಲಿ ಪ್ರಾರಂಭದಲ್ಲಿ ಶೂರತ್ವ ತೋರಿಸಿದಂತಹ ಜಿಬಿ ಅಧಿಕಾರಿಗಳೀಗ ತಟಸ್ಥವಾಗಿರೋದು ಯಾಕೆ? ಗಸ್ತು ಮಾಡಬೇಕಾದಂತಹ ಮಾರ್ಷಲ್ಗಳೆಲ್ಲ ಹೋದ್ರು, ಅಂಗಡಿಗಳೀಗ ಅಲ್ಲಲ್ಲಿ ಬರ್ತಿರೋದು ಯಾಕೆ? ಈ ಬಗ್ಗೆ ನಮ್ಮ ಹಂಸ ಮಾಹಿತಿ ಕೊಡ್ತಾರೆ ನೋಡಿ. ಫುಟ್ಪಾತ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಬರದಿಂದ ಸಾಕ್ತಿದೆ. ಆರಂಭದಲ್ಲೇನೋ ಫುಟ್ಪಾತ್ ಒತ್ತುವರಿ ತೆರವನ್ನ ತುಂಬಾನೇ ಸುಲಭವಾಗಿ ಮಾಡ್ಕೊಂಡು ಹೋದ್ರು. ಆದ್ರೆ ಈಗ ಜಿಬಿಎಗೆ ಶುರುವಾಗಿರುವಂತದ್ದು ಅಸಲಿ ಟಾಸ್ಕ್. ಹಾಗಾದ್ರೆ ಆ ಟಾಸ್ಕ್ ಏನು, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಈಗಾಗಲೇ ಒಂದ್ ಕಡೆ ಆ ಮಾರ್ಕೆಟ್ಗಳಿರ್ಬೋದು ಅಥವಾ ಎಲ್ಲೆಲ್ಲಿ ಫುಟ್ಪಾತ್ ತೆರವುದು ಒಂದು ಇವರು ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದಾರೆ. ಇವರ ಟಾರ್ಗೆಟ್ ಏನಿದೆ ಅಲ್ಲೆಲ್ಲವನ್ನು ಕೂಡ ತೆರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ತೆರವು ಮಾಡ್ಕೊಂಡು ಅಧಿಕಾರಿಗಳು ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತೆರವು ಮಾಡಿದಂತಹ ಒಂದು 2-3 ದಿನಗಳ ಬಳಿಕ ಮತ್ತೆ ಅದೇ ಜಾಗದಲ್ಲಿ ಬಂದು ಒಂದು ವ್ಯಾಪಾರವನ್ನ ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿರುವಂತದ್ದು. ಸೊ ಇದು ಎಲ್ಲೋ ಒಂದು ಕಡೆ ಮಾನಿಟರಿಂಗ್ ಮಾಡೋದಿರ್ಬೋದು. ಇದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದು ಈಗ ತಲೆ ಕೆಡಿಸ್ಕೊಂಡಿರುವಂಥದ್ದು. ಇದಕ್ಕಾಗಿಯೇ ಒಂದಷ್ಟು ಜನ ಫುಟ್ಪಾತ್ ಪಾದಚಾರಿಗಳು ಕೂಡ ಈ ರೀತಿ ಮಾಡ್ಬೋದು, ಇದಕ್ಕೆ ಜಿಬಿಎ ಕೂಡ ಹೊಣೆಯಾಗುತ್ತೆ. ಯಾಕಂತ ಹೇಳಿದ್ರೆ ತೆರವು ಮಾಡಿದ್ರೆ ನೆಕ್ಸ್ಟ್ ಅವರಿಗೆ ವೆಂಡರ್ಸ್ಗಳಿಗೆ ಎಲ್ಲಿ ಜಾಗವನ್ನ ಕೊಡ್ತಾರೆ, ಹಾಗೇನೆ ಅವ್ರಿಗೂ ಕೂಡ ಒಂದು ಜೀವನ ಇರುತ್ತೆ. ಹ್ಯುಮ್ಯಾನಿಟಿ ದೃಷ್ಟಿಯಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದ್ರ ಬಗ್ಗೆ ಜಿಬಿ ಅಧಿಕಾರಿಗಳಿಗೆ ಸರ್ ಇದನ್ನು ಯಾವ ರೀತಿ ನೀವು ಮಾನಿಟರ್ ಮಾಡ್ತೀರಾ, ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ ಅವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಈಗಾಗಲೇ ನಮಗೂ ಕೂಡ ಅನೇಕ ದೂರುಗಳು ಬರ್ತಿದೆ. ಈ ಥರ ನಾವು ತೆರವು ಮಾಡಿಸಿದಂತಹ ಜಾಗದಲ್ಲೇ ಮತ್ತೆ ಬಂದು ವ್ಯಾಪಾರಿಗಳು ಒಂದು ವ್ಯಾಪಾರವನ್ನ ಮಾಡ್ತಿದ್ದಾರೆ ಅಂತ. ಸೊ ಅದಕ್ಕಾಗಿಯೇ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ವ್ಯಾಪಾರಸ್ಥರುಗಳಿಗೆ ಯಾವೆಲ್ಲ ಒಂದು ರೀತಿಯಾದಂತಹ ವ್ಯಾಪಾರವನ್ನ ಮಾಡ್ತಾರೆ ಅದರ ಪ್ರಕಾರ ಒಂದು ಅವರಿಗೆ ಗುರುತಿನ ಚೀಟಿಯನ್ನ ಕೊಟ್ಟು ಅವರಿಗೆ ಪ್ರತ್ಯೇಕವಾದಂತಹ ಜಾಗವನ್ನ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ತೆರವುಗೊಳಿಸಿದ ಮೇಲೆ ಕೆಲವು ಹಿಂದೆ ಬರ್ತಾ ಇದ್ದಾರೆ ಅಂತ ದೂರುಗಳು ಬಂದಿದೆ. ವಿಶೇಷವಾಗಿ ಅವರು ಈ ಅಂಗಡಿಗಳು ಹಾಕ್ಕೊಂಡಿರೋರು ಮತ್ತು ಸ್ಟ್ರೀಟ್ ವೆಂಡರ್ಸು ಇಂಥವ್ರು ಹಿಂದೆ ಬರ್ತಾ ಇದ್ದಾರೆ. ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಎಲ್ಲ ಆಲ್ಮೋಸ್ಟ್ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ವಾಪಸ್ ಬಂದು ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕ್ಕೊಂಡಿರುವ ಪ್ರಕರಣ ಅತಿ ಕಡಿಮೆ, ತೀರಾ ಕಡಿಮೆ. ಈ ತಳ್ಳೋ ಗಾಡಿಗಳು ಟೆಂಪರರಿ ಸ್ಟ್ರಕ್ಚರ್ಸ್ನ ಹಾಕ್ಕೊಂಡು ಅವರ ಜೀವನೋಪಾಯಕ್ಕೆ ಹಿಂದೆ ಬರ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಅವ್ರನ್ನ ಕುರಿತು ನಾವು ಒಂದು ಡಿಸ್ಕಷನ್ ಕೂಡ ಮಾಡಿದ್ದೀವಿ.
ಅವ್ರಿಗೇನು ಹೇಳಿದ್ದೀವಿ, ತಮಗೆ ಅಧಿಕೃತವಾಗಿ ನಾವು ಎಲ್ಲಿ ಜಾಗ ತೋರಿಸ್ತೀವೋ ಅಲ್ಲಿ ನೀವು ಹೋಗಿ ವ್ಯಾಪಾರ ಮಾಡಿ, ಬಟ್ ಎಲ್ಲ ಕಡೆ ತಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಅಂತ ಕೂಡ ಅವ್ರಿಗೆ ಹೇಳಿದ್ದೀವಿ. ಇದನ್ನ ಅರ್ನ್ ಮಾಡಿ ಊಟ ಮಾಡೋದಕ್ಕೆ ಅದೊಂದೇ ಕೆಲಸ ಆಗಿದ್ರೆ ಇವತ್ತು ನಾವು ಗಾಡಿ ತೆಗೆಸ್ಬಿಟ್ರೆ ನಾಳೆ ಅವ್ರ ಜೀವನ ಏನಾಗುತ್ತೆ, ಅವ್ರ ಮಕ್ಕಳು ಕೂಡ ಓದ್ತಾ ಇರ್ತಾರಲ್ವ. ಆಸ್ ಅ ಸಿಟಿಸನ್ ಐ ಆಲ್ಸೋ ಅಗ್ರಿ ದಟ್ ನಮಗೆ ಫುಟ್ಪಾತ್ ಬೇಕು ನಡ್ಕೊಂಡು ಹೋಗೋದಕ್ಕೆ ಸೇಫ್ ಆಗಿ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಆಲ್ಸೋ ಹರ್ಟ್ಸ್ ಟು ಸಿ ದಟ್ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀವಿ. ಸೊ ಇನ್ಸ್ಟೆಡ್ ಆಫ್ ದಟ್ ಅವ್ರು ಹಾಲಿಸ್ಟಿಕ್ ಆಗಿ ಒಂದು ವೆಂಡಿಂಗ್ ಝೋನ್ ಮಾಡಿಟ್ಬಿಟ್ಟಿದ್ರೆ ಇದು ಎಲ್ಲರಿಗೂ ಒಂದು ವಿನ್ ವಿನ್ ಸಿಚುಯೇಷನ್ ಆಗ್ತಾ ಇತ್ತು ಅಂತ ನನಗೆ ಅನಿಸಿಕೆ. ಇವರು ವೆಂಡಿಂಗ್ ಝೋನ್ ಮಾಡಬೇಕಾಗತ್ತೆ, ಐಡೆಂಟಿಫೈ ಮಾಡಿ ಆಮೇಲೆ ತೆರವುಗೊಳಿಸಿದ್ರೆ ಇದು ಲಾಂಗ್ ಟರ್ಮ್ ಆಗಿರುತ್ತೆ. ಇಲ್ಲ ಅಂದರೆ ಮತ್ತೆ ಇದು ಓಪನ್ ಆಗ್ತಾನೆ ಇರುತ್ತೆ. ಇವ್ರು ತೆಗಿತಾರೆ, ಇನ್ನೊಂದು 2 ಗಂಟೆಯಲ್ಲಿ ಅವ್ರು ವಾಪಸ್ ಬರ್ತಾರೆ. ಅದೇ ನಡೀತಾ ಇರೋದು ಇವಾಗ ಸಿಟಿನಲ್ಲಿ. ಸೊ ಇದಕ್ಕೆ ಅವರು ಸೀರಿಯಸ್ ಆಗಿದ್ದರೆ ನನ್ನ ಪ್ರಕಾರ ಅವರು ಸ್ವಲ್ಪ ವೆಂಡಿಂಗ್ ಝೋನ್ಸ್ ಅಂತ ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಮಾಡಬೇಕು. ಈಗಾಗಲೇ ತೆರವು ಮಾಡಿರುವ ಜಾಗದಲ್ಲಿ ಮತ್ತೆ ವ್ಯಾಪಾರಿಗಳು ಬರ್ತಿರೋದು ಯಾಕೆ? ಹಾಗಾದ್ರೆ GBA ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡೋದ್ರಲ್ಲಿ ಎಡವಿರೋದೆಲ್ಲಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶರಣು ಹಂಪಿ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಉತ್ತಮವಾದಂಥ ಕಾರ್ಯವೇ, ಆದರೆ ಇದು ದೀರ್ಘಕಾಲಿಕವಾಗಿ ಕಾರ್ಯಪ್ರವೃತ್ತಿಯನ್ನು ವಹಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಮತ್ತೆ ಅದೇ ಸ್ಥಳಗಳಿಗೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ಬೀದಿ ವ್ಯಾಪಾರಿಗಳು ಮತ್ತೆ ಬರ್ತಾರೆ. ಅದು ಅವರಿಗೆ ಅನಿವಾರ್ಯನೂ ಕೂಡ, ಯಾಕಂದ್ರೆ ಅವರಿಗೆ ಶಾಶ್ವತ ಪರಿಹಾರಗಳನ್ನು ಕೊಡದೇ ಇದ್ರೆ ಏನಾಗುತ್ತೆ, ಅದೇ ರೀತಿಯ ತೊಂದರೆ ಈಗ ಮತ್ತೆ ಶುರುವಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಲಕ್ಷಾಂತರ ಬೀದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 20% ಪ್ರಮುಖವಾದಂಥ ರಸ್ತೆಯಲ್ಲೇ ವ್ಯಾಪಾರ ಮಾಡೋರನ್ನ ಸ್ಥಳಾಂತರ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಕೇವಲ ಒಂದು ಸಾರಿ ಮಾತ್ರ ನೀವು ತೆರವು ಮಾಡಿ ಮರುದಿನ ನೀವು ತೆರವು ಮಾಡಿರೋದು ಪರಿಶೀಲನೆ ಮಾಡದೆ ಹೋದರೆ ಮತ್ತೆ ವಾಪಸ್ ಬಂದು ಅಲ್ಲೇ ಬೀದಿ ವ್ಯಾಪಾರ ಮಾಡ್ತಿರುವಂಥ ಪ್ರಕರಣಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ತಾತ್ಕಾಲಿಕ ಪ್ರದರ್ಶನ ಮಾತ್ರ ಆಗಬಾರ್ದು, ಅದು ಲಾಂಗ್ ಟರ್ಮ್ ರೀತಿಯಾಗಿ ದೀರ್ಘಾವಧಿಯ ರೀತಿಯಾಗಿ ಕೂಡ ಪರಿಶೀಲನೆ ಮಾಡಬೇಕಾಗಿರೋದು GBA ಬಹಳ ಪ್ರಮುಖವಾದಂಥ ಕಾರಣ ಆಗಿದೆ. ಈ ಸಮಸ್ಯೆಗೆ ಮೂಲ ಕಾರಣಗಳು ಏನು ಅಂತ ನೋಡೋದಾದ್ರೆ, ಜೀವನೋಪಾಯಕ್ಕಾಗಿ ವ್ಯಾಪಾರಿಗಳು ಮತ್ತೆ ಅದೇ ಸ್ಥಳಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಈ ರೀತಿ ನಗರದ ಹಲವು ಪ್ರದೇಶಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಪರ್ಯಾಯ ವ್ಯಾಪಾರ ಸ್ಥಳಗಳ ಕೊರತೆ ಬಹಳ ಪ್ರಮುಖವಾಗಿ ಕಂಡು ಬರ್ತದೆ. ಯಾಕಂದ್ರೆ ಪಕ್ಕದ ರಸ್ತೆಯಲ್ಲಿ ಅಂತ ಹೇಳ್ತಾರೆ, ಆದರೆ ಪಕ್ಕದ ರಸ್ತೆಯಲ್ಲಿ ಜಾಗನೇ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೆರವು ಬಳಿಕ ನಿರಂತರವಾಗಿ ಮೇಲ್ವಿಚಾರಣೆ ಮಾಡೋದು ಬಹಳ ಪ್ರಮುಖ, ಆದರೆ ಆ ಕೊರತೆ ಎದ್ದು ಕಾಣ್ತಾ ಇದೆ. ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕೊರತೆಯೂ ಕೂಡ ಕಂಡು ಬರ್ತಾ ಇದೆ. ರಾಜಕೀಯ ಮತ್ತು ಸ್ಥಳೀಯ ಒತ್ತಡಗಳ ಆರೋಪನೂ ಕೂಡ ಇದೆ. ಪಾದಚಾರಿ ಮಾರ್ಗ ಮತ್ತು ರಸ್ತೆ ಬದಿ ಮರು ಅತಿಕ್ರಮಣ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ದೀರ್ಘಕಾಲೀನ ಪರಿಣಾಮಗಳು ಏನು ಅಂತ ಅಥವಾ ಈ ದೀರ್ಘಕಾಲೀನ ಪರಿಹಾರಗಳು ಏನು ಅಂತ ನೋಡೋದಾದ್ರೆ, ಪ್ರತಿ ಪ್ರದೇಶದಲ್ಲಿ ಅಧಿಕೃತ ವೆಂಡಿಂಗ್ ವಲಯಗಳ ನಿರ್ಮಾಣ ಆಗಬೇಕು. ರಸ್ತೆ ವ್ಯಾಪಾರಿಗಳ ಸಮಗ್ರ ಸಮೀಕ್ಷೆ ಮತ್ತು ನೋಂದಣಿ ಆಗಬೇಕು. ವ್ಯಾಪಾರಿಗಳಿಗೆ ಪರ್ಯಾಯ ಮಾರುಕಟ್ಟೆ ಅಥವಾ ಶಾಶ್ವತ ಸ್ಥಳಗಳ ಹಂಚಿಕೆ ಆಗಬೇಕು. ತೆರವು ಬಳಿಕ ನಿರಂತರ ಜಾರಿ ಮತ್ತು ಮೇಲ್ವಿಚಾರಣೆ ಆಗಬೇಕು. ಪೊಲೀಸ್ ಮತ್ತು GBA ನಡುವೆ ಸಮನ್ವಯ ತುಂಬಾನೇ ಇಂಪಾರ್ಟೆಂಟ್. ನಿಯಮ ಉಲ್ಲಂಘಿಸಿದ್ರೆ ದಂಡ ಮತ್ತು ಮರು ಅತಿಕ್ರಮಣಕ್ಕೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಪಾದಚಾರಿ ಮಾರ್ಗಗಳನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಬಳಕೆಗೆ ಮೀಸಲು ಮಾಡಬೇಕು. ಇದು ಅಷ್ಟು ಸುಲಭದ ಮಾತಲ್ಲ, ಬಿಗ್ ಚಾಲೆಂಜ್. ಅದನ್ನು ಯಶಸ್ವಿಗೊಳಿಸಲಿಕ್ಕೆ GBA ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗ್ತಾರ, ಕಾದ್ ನೋಡ್ಬೇಕು. ಪ್ರಕಾರ ಫುಟ್ಪಾತ್ ತೆಗೆದಿದ್ರೆ ಒಳ್ಳೇದಾಗುತ್ತೆ, ಯಾಕಂದ್ರೆ ಪಬ್ಲಿಕ್ ಓಡಾಡೋದಕ್ಕೆ ಈಸಿ ಆಗುತ್ತೆ. ತುಂಬಾ ಆಕ್ಸಿಡೆಂಟ್ ಆಗುತ್ತೆ ನೋಡಿ. ಪಬ್ಲಿಕ್ ಇವಾಗ ಫುಟ್ಪಾತ್ ಎಲ್ಲ ಬ್ಲಾಕ್ ಇದ್ರೆ ಪಬ್ಲಿಕ್ ಎಲ್ಲ ಎಲ್ಲಿ ಓಡಾಡ್ತಾರೆ, ರೋಡ್ ನಲ್ಲಿ ಓಡಾಡಬೇಕು ಮಕ್ಕಳು. ಅವರು ಫುಟ್ಪಾತ್ ತೆಗೆದಿದ್ರೆ ಒಳ್ಳೇದು, ಬಟ್ ಅವ್ರಿಗೆ ಅಲ್ಟರ್ನೇಟ್ ಆಪ್ಷನ್ಸ್ ಕೊಡಬೇಕು ಗೌರ್ಮೆಂಟ್. ಫುಟ್ಪಾತ್ ಅವ್ರಿಗೆ ತೆಗಿದ್ರೆ ಅವ್ರಿಗೆ ಮೇನ್ ರೋಡ್ ನಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಸರ್ವಿಸ್ ರೋಡ್ ಸೈಡ್ ರೋಡ್ ನಲ್ಲಿ ಜಾಗ ಕೊಟ್ರೆ ಅವರು ಅನುಕೂಲ ಆಗುತ್ತೆ. ಮಾಡ್ತಾ ಇದ್ದೀರಾ? 30 ವರ್ಷ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ನೀವು ಪಕ್ಕದ ರೋಡಲ್ಲಿ ನೀವು ವ್ಯಾಪಾರ ಮಾಡಿದ್ರೆ ನೀವು ಒಪ್ಕೋತೀರ ಅದಕ್ಕೆ? ಇಲ್ಲೇ ಜನ ಇಲ್ಲ, ಅಲ್ಲಿ ಮತ್ತೆ ಸ್ವಲ್ಪ ಜನ ಮತ್ತೆ ಬಟ್ ಜನ ಓಡಾಡಕ್ಕೆ ಅನಾನುಕೂಲ ಆಗುತ್ತೆ ಅಂತಾರಲ್ಲ, ಏನ್ ತೊಂದರೆ ಇಲ್ಲ. ಪಾದಚಾರಿಗಳಿಗೆ ಓಡಾಡಕ್ಕೆ ತೊಂದರೆ ಇಲ್ಲ, ಈ ಕಡೆ ಈ ರೋಡಕ್ಕೆ ತೊಂದರೆ ಇಲ್ಲ. ಬೇರೆ ಕಡೆ ಹೋಗಿ ರೂಢಿ ಇಲ್ಲ, ಈ ರೋಡ್ ಬಿಟ್ರೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಕ್ ರೂಢಿ ಇಲ್ಲ. ಪಕ್ಕದ ರೋಡಲ್ಲೇ ಕೊಡ್ತೀವಿ ಅಂತಾರೆ ಅವರು. ಪಕ್ಕದ ರೋಡಲ್ಲಿ ಪಬ್ಲಿಕ್ ಓಡಾಡ್ಬೇಕಲ್ಲ, ಪಬ್ಲಿಕ್ ಓಡಾಡೋ ಕಡೆ ಕೊಟ್ರೆ ಏನು, ಪಬ್ಲಿಕ್ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಸುಮ್ಮನೆ ನನ ಹೊಡ್ಕೊಂಡು ಕುತ್ಕೋಬೇಕಾಗುತ್ತೆ ನಾವು. ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಮತ್ತಷ್ಟು ಅಪ್ಡೇಟ್ ಪ್ರಗತಿ ಶೆಟ್ಟಿಯಿಂದ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಎಲ್ಲೆಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿಯನ್ನ ತೆರವು ಮಾಡಿದ್ರು ಅಲ್ಲೆಲ್ಲ ಮತ್ತೆ ಅಂಗಡಿಗಳು ಪ್ರತ್ಯಕ್ಷ ಆಗಿವೆ.
ತೆರವು ಮಾಡಿದಂತಹ ಸಂದರ್ಭದಲ್ಲಿ ಮಾರ್ಷಲ್ಸ್ ಗಳನ್ನ ಬಿಡ್ತೀವಿ, ಗಸ್ತನ್ನ ಮಾಡಿಸ್ತೀವಿ ಅಂತೆಲ್ಲ ಕತೆ ಹೇಳಲಾಗಿದ್ರು ಕೂಡ ವಾಸ್ತವದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಸಿಬ್ಬಂದಿಗಳು ರೌಂಡ್ಸ್ ಹಾಕದೇ ಇರೋದು ಬೆಳಕಿಗೆ ಬರ್ತಾ ಇದೆ. ಒಂದು ಯೋಜನೆಯನ್ನ ಅನುಷ್ಠಾನ ಮಾಡಿದ್ಮೇಲೆ ಅದರ ಉದ್ದೇಶ ಈಡೇರಿಕೆ ಆಗಬೇಕು, ಇಲ್ಲಾಂದ್ರೆ ಇದು ಕೇವಲ ಆರಂಭದ ಶೂರತ್ವಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಜನಸಾಮಾನ್ಯರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಅನುಷ್ಠಾನ ಮಾಡಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದ್ರೂ ಈ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆಯ ಉದ್ದೇಶ ಈಡೇರಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.